ಹಾಯ್ ಲಕ್ಕಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಅಂಥದ್ದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಸೇತುವೆ ಐತೆ. ಆ ಸೇತುವೆ ನೋಡೋಕೆ ಹೊಂಟಿದ್ವಿ. ನೋಡೋ ಟೈಮಲ್ಲಿ ಅದು ಜೋರಾಗಿ ಮಳೆ ಬರ್ತದೆ, ನೋಡೋಕ್ಕಾಗುತ್ತಾ ಇಲ್ಲ ಅಂತ ಅಲ್ಲಿ ಹೋಗಿ ಎಂತ ಗೊತ್ತಾಗುತ್ತೆ ಅಲ್ಲಿ ಮಳೆ ಐತೆ ಇಲ್ಲ ಅಂತ. ಈಗ ದಾರಿಯ ಮಧ್ಯದಲ್ಲಿ ಮಳೆ ಜೋರಾಗಿದೆ. ಈಗ ಬಂದೀವಿ ನೋಡ್ರಿ ನಾವು. ಕಾವೇರಿ ನದಿ ಇದು ಕಾಣುತ್ತಾ ಇರುತ್ತೆ. ಕಾವೇರಿ ನದಿಗೆ ಒಂದು ಸೇತುವೆ ಕಟ್ಟಿದ್ದಾರೆ. ಇದೆಲ್ಲ ಕಾವೇರಿ ನದಿಗೆ ಸೇತುವೆ ಕಟ್ಟಿರೋದು. ಆದರೆ ಸ್ವಲ್ಪ ಜಂಪ್ ಆಗುತ್ತೆ, ಚೆನ್ನಾಗೈತಿ ಎಲ್ಲ ನೋಡೋ ಅಂಥದ್ದು. ಹಾಗೆ ಇದೆಲ್ಲ ಕಾಣ್ತಕ್ಕಂಥ ಒಂದು ಸುಂದರವಾದ ಪ್ಲೇಸ್ ಐತಿ ಇದು. ಬನ್ನಿ ನೋಡೋಣ. ಹಾಗೆ ಲಕ್ಕಿ ಸ್ಪಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವೆಲ್ಲ ನಾನು ನೋಡ್ತಕ್ಕಂಥದ್ದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಸೇತುವೆ ನೋಡಿ. ಹಾಗೆ ಹಿಂದುಗಡೆ ಕಾಣ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ. ಹಾಗೆ ಜಿಟಿ ಮಳೆ ಆಗಕತ್ತದ ನೋಡಿ. ಸಂಪೂರ್ಣವಾಗಿ ಈ ಸೇತುವೆ ಅಡ್ಡಲಾಗಿ ಕಟ್ಟಿರುವಂಥ ಈ ಕಾವೇರಿ ನದಿಗೆ ಇವರು ಯಾರಪ್ಪ ಅಂದರೆ ಟಿಬೆಟಿನರು. ಅತಿ ಹೆಚ್ಚಾಗಿರುವಂಥ ಬೈಲ್ಕುಪ್ಪೆ ಕುಶಾಲನಗರದಲ್ಲಿರುವಂಥ ಟಿಬೆಟಿನರು. ಟಿಬೆಟ್ ದೇಶದಿಂದ ಬಂದಂಥ ಇವರು ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡುತ್ತಿದ್ದಾರೆ. ಕಾವೇರಿ ನದಿ ನೋಡಿ, ಸಂಪೂರ್ಣವಾಗಿ ನೀರೇನೋ ಸ್ವಲ್ಪ ಕಡಿಮೆ ಐತೆ. ಹಾಗೆ ಅಲ್ಲಿ ಕಾಣುವಂಥ ಎಲ್ಲರೂ ಅಲ್ಲಿ ಮೀನು ಹೊಡಿತಾ ಇದ್ದಾರೆ ದಂಡೆಗೆ ಕುಂತು. ಹೋಗೋಣ ಬನ್ನಿ. ನೋಡಿ, ಇದೆಲ್ಲ ಸೇತುವೆದ ಕಂಬಿಗಳು ಕಾಣುವಂಥದ್ದು. ಈ ಕಡೆ ಬಂದುಬಿಟ್ರೆ ಕಾವೇರಿ ನೀರು. ಇದೆಲ್ಲ ನೀರು ಸಾಕಷ್ಟು ಪ್ರಮಾಣದಲ್ಲಿ ಏನಿಲ್ಲ, ಸ್ವಲ್ಪ ಅದಾವ ನೀರು, ಸ್ವಲ್ಪ ನಿಂತು ಹೋಗ್ತಾವೆ ಇಲ್ಲೆಲ್ಲ. ಇಲ್ಲಿ ನೋಡಿ, ಇದೆಲ್ಲ ಸೇತುವೆ ಇದು. ಕಣ್ಣಿನೊಳಗೆ ಸುರುವಾದ ಪ್ರೀತಿ, ಮನಸ್ಸಿನೊಳಗೆ ಮನೆ ಮಾಡೈತಿ. ಎರಡು ಹೃದಯ ಒಂದೇ ಜೀವ, ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನೋಡಿ, ಸಂಪೂರ್ಣವಾಗಿ ಕಾವೇರಿ ನದಿಯ ನೀರನ್ನು ನೋಡಿದ್ದೀವಿ. ಹಾಗೆ ಸೇತುವೆ ನೋಡಿದ್ದೀವಿ. ಹಾಗೆ ಬೈಕು ಎಲ್ಲ ಓಡಾಡ್ತಾ ಇದರಲ್ಲಿ. ಟೂರಿಸ್ಟ್ ಬರುವಂಥವ್ರು ಒಂದು ಸಲ ವೀಕ್ಷಣೆ ಮಾಡಿ, ಚೆನ್ನಾಗೈತೆ ನೋಡುವಂಥದ್ದು. ನನ್ನ ಮಗ ಆಯ್ಸ್ಕೊಂಡು ಹೋಗಿಬಿಡ್ತಾನೆ ಮಾಡ್ತಾನೆ ಇವನು. ಬಂದೀವಿ, ಇನ್ನು ಹೋಗ್ಬೇಕು, ಕೆಲಸ ಟೈಮ್ ಆಗುತ್ತಾ.